ಚುನಾವಣೆಗೆ ಇನ್ನೊಂದು ತಿಂಗಳು ಕೂಡ ಇಲ್ಲ. ಇಷ್ಟು ತರಾತುರಿಯಲ್ಲಿ ಚುನಾವಣಾ ಆಯೋಗ ದಿನಾಂಕವನ್ನು ಘೋಷಣೆ ಮಾಡಿದೆ. ಅಂದರೆ ಏಪ್ರಿಲ್ 9ಕ್ಕೆ ಮತದಾನ. ಅದರಲ್ಲೂ ದಾವಣಗೆರೆ ಕ್ಷೇತ್ರವನ್ನು ಕಾಂಗ್ರೆಸ್ ತನ್ನ ಕೈಯಾರೆ ಕಳೆದುಕೊಳ್ಳುವಂತಹ ಒಂದು ಪರಿಸ್ಥಿತಿಗೆ ತಲುಪ್ತಾ ಇದೆ. ಇದನ್ನು ಎನ್ಕ್ಯಾಶ್ ಮಾಡಿಕೊಳ್ಳೋಕೆ BJP ಈಗ ಸರ್ವ ಪ್ರಯತ್ನವನ್ನು ಶುರು ಮಾಡಿದೆ. ಹಾಗಾದರೆ ದಾವಣಗೆರೆಯಲ್ಲಿ BJP ದಾವಣಗೆರೆ ದಕ್ಷಿಣದ ಟಿಕೆಟ್ ಈ ಅದೃಷ್ಟವಂತರ ಕೈ ಸೇರುತ್ತಾ? ಆ ಚರ್ಚೆ BJPಯ ಕೋರ್ ಕಮಿಟಿಯಲ್ಲಿ ನಡೆದಿದೆ. ಹಾಗೆಯೇ BJPಯ ಕೇಂದ್ರೀಯ ಮಟ್ಟಕ್ಕೆ ಕೂಡ ಈ ಹೆಸರು ತಲುಪಿದೆ ಅನ್ನುವಂಥದ್ದು. ಹಾಗಾದರೆ ಆ ಹೆಸರು ಯಾವುದು? BJPಯಲ್ಲಿಲ್ಲದ ಒಬ್ಬ ಹೊಸ ನಾಯಕನನ್ನು BJPಗೆ ಕರೆದುಕೊಂಡು ಬರೋದಕ್ಕೆ ವಿಚಾರ ಮಾಡಲಾಗ್ತಾ ಇದೆ. ಆ ಒಂದು ಯುವ ನಾಯಕ ಮಧ್ಯ ಕರ್ನಾಟಕ ಭಾಗದಲ್ಲಿ BJPಗೆ ಅಷ್ಟು ದೊಡ್ಡ ಶಕ್ತಿ ಇಲ್ಲದೇ ಇರುವಂತಹ ದಾವಣಗೆರೆ ಚಿತ್ರದುರ್ಗ ಭಾಗದಲ್ಲಿ ದೊಡ್ಡ ಭವಿಷ್ಯ ಆಗ್ತಾರೆ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗ್ತಾ ಇದೆ. ಹಾಗಾಗಿನೇ ವಿನಯ್ ಕುಮಾರ್ GB ಇವರನ್ನು BJP ಈಗ ತನ್ನ ಅಭ್ಯರ್ಥಿಯಾಗಿ ದಾವಣಗೆರೆಗೆ ಆಯ್ಕೆ ಮಾಡುವಂಥ ಯೋಚನೆಗಳನ್ನು ಮಾಡ್ತಾ ಇದೆ. ದಾವಣಗೆರೆಯಲ್ಲಿ BJPಗೆ ಅಭ್ಯರ್ಥಿಗಳು ಇಲ್ಲ ಅಂತಲ್ಲ, ಆದರೆ ಕಾಂಗ್ರೆಸ್ನ ಪ್ರಬಲವಾದ ಒಂದು ಫೋರ್ಸನ್ನು ಎದುರಿಸುವಂತಹ ನಾಯಕರುಗಳು ಕಾಣಿಸ್ತಾ ಇಲ್ಲ. ಕಾಂಗ್ರೆಸ್ನಲ್ಲಿ ಏನೇ ಕಿತ್ತಾಟಗಳಿರಬಹುದು. ಕಾಂಗ್ರೆಸ್ನಲ್ಲಿ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಡಬೇಕು ಅಂತ ಜಮೀರ್ ಅಹ್ಮದ್ ಖಾನ್ ಪಟ್ಟು ಹಿಡಿತಾ ಇದ್ರೆ ಒಂದು ಕಡೆಯಲ್ಲಿ, ಮತ್ತೊಂದು ಕಡೆ ಶಾಮನೂರು ಕುಟುಂಬದ ಸಿಂಪತಿಗೆ ಓಟು ಬರ್ತವೆ, ಅದಕ್ಕೆ ಟಿಕೆಟ್ ಕೊಡಬೇಕು ಅಂತ. ಈ ಎರಡರ ನಡುವೆ BJP ಒಂದು ಅವಕಾಶವನ್ನು ಚೆನ್ನಾಗಿ ಬಳಸ್ಕೊಳ್ಳೋಣ ಅಂತ ಯೋಚಿಸ್ತಾ ಇದೆ. ನೋಡಿ, ಕಾಂಗ್ರೆಸ್ಸು ಕುಟುಂಬ ರಾಜಕಾರಣ ಮಾಡೋ ಜೊತೆಗೆ ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ಸು ತನ್ನ ಅಹಿಂದಾದ ಓಲೈಕೆ ರಾಜಕಾರಣ, ಅಲ್ಪಸಂಖ್ಯಾತರಿಗೆ ಮುಸ್ಲಿಮರಿಗೆ ಟಿಕೆಟ್ ಕೊಡ್ತಾ ಇದ್ರೆ BJP ದಾವಣಗೆರೆಯ ಯುವಕನಿಗೆ ಟಿಕೆಟ್ ಕೊಡ್ತಾ ಇದೆ, ಯುವಕರನ್ನು ಬೆಳೆಸುವಂಥ ಕೆಲಸವನ್ನು ಮಾಡ್ತಾ ಇದೆ ಅನ್ನುವಂಥ ಒಂದು ಹೆಸರನ್ನು ಗಳಿಸ್ಕೊಳ್ಳೋದಕ್ಕೆ BJP ಈಗ ಇನ್ಸೈಟ್ IAS ಅನ್ನುವಂಥ ಅಕಾಡೆಮಿಯ ಮೂಲಕ ಸ್ವಾಭಿಮಾನಿ ಬಳಗವನ್ನು ಕಟ್ಟಿಕೊಂಡಿರುವಂತಹ ವಿನಯ್ ಕುಮಾರ್ GB ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಇವರು ಸ್ಪರ್ಧೆ ಮಾಡಿದ್ರು. ದಾವಣಗೆರೆ ಲೋಕಸಭಾ ಚುನಾವಣೆಯಲ್ಲಿ ಒಂದು ಛಾಪನ್ನು ಮೂಡಿಸಿದ್ರು. ಇವರು ಇತ್ತೀಚೆಗೆ BJPಯಿಂದ ಟಿಕೆಟ್ ಸಿಕ್ಕಿದ್ರು ನನಗೆ ಓಕೆ ಅನ್ನುವಂಥ ಮಾತುಗಳನ್ನು ಆಡಿದ್ರು. ಆ ಕಾರಣದಿಂದ BJP ಕೂಡ ಇವರನ್ನು ಒಂದು ಕಡೆಯಲ್ಲಿ ಅಭ್ಯರ್ಥಿ ಮಾಡಬಹುದಾ ಅಂತ ವಿಚಾರ ಮಾಡ್ತಾ ಇದೆ. ಅದು ಕೂಡ BJPಗೆ ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೆ ಪೈಪೋಟಿ ಕೊಟ್ಟು ಎದ್ದು ನಿಲ್ಲುವಂಥ ಅಭ್ಯರ್ಥಿಗಳು ಕಾಣಿಸ್ತಾ ಇಲ್ಲ ಅನ್ನುವಂಥದ್ದು. ಈಗಾಗಲೇ ಹೈರಾಣಾಗಿದ್ದಾರೆ BJP. ದಾವಣಗೆರೆಯಲ್ಲಿ GM ಸಿದ್ದೇಶ್ವರ್ ಅವರು ವಯಸ್ಸಾಗಿದೆ, ಅವರ ಪತ್ನಿಗೆ ಲೋಕಸಭಾ ಟಿಕೆಟನ್ನು ಕೊಟ್ಟರು, ಅವರು ಸೋಲ್ಬೇಕಾಯ್ತಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಎದುರು. ಇನ್ನೊಂದು ಕಡೆಯಲ್ಲಿ BJPಗೆ ರೇಣುಕಾಚಾರ್ಯ ಮಾಡ್ತಾ ಇರುವಂಥದ್ದು ಇರ್ಬೋದು. ಅಂದರೆ GM ಸಿದ್ದೇಶ್ವರ್ ಕುಟುಂಬದ ನಡುವಿನ ಕಿತ್ತಾಟಗಳೇನಿದೆ, ಈ ಕಡೆ ರೇಣುಕಾಚಾರ್ಯ ಬಣ ಅವ್ರು ಹೇಳಿದವ್ರಿಗೆ ಟಿಕೆಟ್ ಕೊಡೋದಕ್ಕೆ ಹೊರಟ್ರೆ, ಇನ್ನೊಂದು ಕಡೆಯಲ್ಲಿ ಸಿದ್ದೇಶ್ವರ್ ಅವರಿಗೆ ಬೇಜಾರಾಗುತ್ತೆ, ಸಿದ್ದೇಶ್ವರ್ ಅವ್ರಿಗೆ ಟಿಕೆಟ್ ಕೊಡೋದಕ್ಕೆ ಹೊರಟ್ರೆ ಇವ್ರಿಗೆ ಬೇಜಾರಾಗುತ್ತೆ. ಆದರೆ BJP ಹೈಕಮಾಂಡ್ ಇವೆರಡನ್ನು ಬಿಟ್ಟು ವಿನಯ್ ಕುಮಾರ್ ಅವರಿಗೆ ಟಿಕೆಟನ್ನು ಕೊಟ್ಟರೆ ಇದು ಒಬ್ಬ ಯುವ ನಾಯಕನಿಗೆ ಅವಕಾಶ ಕೊಡ್ತಾ ಇದ್ದೀವಿ ಅಂತ ಯುವಕರನ್ನು ಸೆಳೆಯೋದಕ್ಕೆ ಅವಕಾಶ ಆಗುತ್ತೆ. ಜೊತೆಗೆ ಇಲ್ಲಿ ಬಹಳ ಮುಖ್ಯವಾಗಿ ವಿನಯ್ ಕುಮಾರ್ ಅವರ ಪರವಾದ ಅಲೆ ದಾವಣಗೆರೆಯಲ್ಲಿ ಕಾಣಿಸ್ತಾ ಇದೆ. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಾಗಲಿ ಹಲವು ಕಡೆಗಳಲ್ಲಿ ಇದ್ಯಾವ ಕುಟುಂಬ ರಾಜಕಾರಣ, ಯಾಕೆ ಶಾಮನೂರು ಕುಟುಂಬಕ್ಕೆ ಕೊಡಬೇಕು, ಯಾಕೆ ಮುಸ್ಲಿಂ ಅಭ್ಯರ್ಥಿಗೆ ಕೊಡಬೇಕು, ಯಾಕೆ ಒಂದು ಸಮುದಾಯಕ್ಕೆ ಒಂದು ಕುಟುಂಬಕ್ಕೆ ಕೊಡಬೇಕು, ನಾವು ಹೊಸಬ್ರನ್ನ ಬೆಳೆಸೋಣ, ಹೊಸಬ್ರಿಗೆ ಅವಕಾಶ ಕೊಡೋಣ ಅನ್ನುವಂಥದ್ದು ಒಂದು ಕಡೆ. ಆದರೆ ಇನ್ನೊಂದು ಕಡೆ BJPಯ ಲೆಕ್ಕಾಚಾರ ಕೂಡ ಇಲ್ಲಿ ಸ್ಪಷ್ಟವಾಗಿದೆ. ವಿನಯ್ ಕುಮಾರ್ GB ಕುರುಬ ಸಮುದಾಯದವರು ಅನ್ನುವಂಥದ್ದು. ಆದರೆ ವಿನಯ್ ಕುಮಾರ್ ಅವರಿಗೆ ತಾನು ಯಾವ ಸಮುದಾಯ ಅಂತ ಹೇಳಿಕೊಂಡು ಬರುವಂತಹ ಯಾವ ಒಂದು ಲೆಕ್ಕಾಚಾರನೂ ಇಲ್ಲ. ಆದರೆ ತನಗೆ BJP ಟಿಕೆಟ್ ಕೊಟ್ಟರೆ ನನಗೆ ಖುಷಿನೇ, BJPಯಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಅವ್ರು ಹೇಳ್ತಾ ಇರುವಾಗ, ಅಂದರೆ ಕಾಂಗ್ರೆಸ್ನಲ್ಲಿ ಗುರುತಿಸ್ಕೊಂಡಿದ್ರು ಅವರು ಆರಂಭದಲ್ಲಿ, ಆದರೆ ಕಾಂಗ್ರೆಸ್ಸಲ್ಲಿ ಕೂಡ ಅವಕಾಶ ಇಲ್ಲ. 2023 ಚುನಾವಣೆಯಲ್ಲೂ ಸಿಗಲಿಲ್ಲ, 24ರಲ್ಲೂ ಸಿಗಲಿಲ್ಲ. ಸೊ ಈಗ ಅವರು BJPಯಲ್ಲಿ ಟಿಕೆಟ್ ಕೊಟ್ಟರು ಓಕೆ ಅಂತ ಹೇಳ್ತಾ ಇದ್ದಾರೆ. BJPಗೆ ಇವರು ಕುರುಬ ಸಮುದಾಯದ ನಾಯಕರಾಗಿ ಈ ಭಾಗದಲ್ಲಿ ಯುವಕರಾಗಿ BJPಗೆ ಭವಿಷ್ಯ ಆಗ್ಬೋದು, ಮತದಾರರನ್ನು ಸೆಳೆಯೋದಕ್ಕೆ ಆಗಬಹುದು. 2028 ಚುನಾವಣೆಯ ಒಂದು ಹಿನ್ನೆಲೆಯಲ್ಲಿ ಇಟ್ಕೊಂಡು ನೋಡಿದಾಗ ಕೂಡ ಇವರನ್ನು ನಾವು ಸೆಳ್ಕೊಂಡ್ರೆ ಯುವ ನಾಯಕ, ಹೊಸ ಪೀಳಿಗೆಯನ್ನು ಸೆಳೆಯುವಂಥ ನಾಯಕ, ಅವರನ್ನು ಕರ್ಕೊಂಡು ಬಹುಶಃ BJPಗೆ ಈ ಭಾಗದಲ್ಲಿ ಕುರುಬ ಸಮುದಾಯವನ್ನು ಸೆಳೆಯುವಂಥ ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಳ್ತಾರೆ ಅನ್ನೋದು ಆ ಲೆಕ್ಕಾಚಾರದಲ್ಲಿ BJP ನೋಡ್ತಾ ಇದೆ. ಆದರೆ ಇದೆಲ್ಲವೂ ಕೂಡ ಇನ್ನು ಕೇವಲ 15 ದಿನದಲ್ಲಿ ಎಲ್ಲವೂ ಡಿಸೈಡ್ ಆಗಬೇಕಾಗಿದೆ. 10-15 ದಿನದಲ್ಲಿ ಡಿಸೈಡ್ ಆಗಿ ಟಿಕೆಟ್ ಕೊಡಬೇಕಾಗಿದೆ. ಇದು BJP ವಿನಯ್ ಕುಮಾರ್ ಅವರಿಗೆ ಅವಕಾಶ ಕೊಡುತ್ತಾ? ಈ ಮೂಲಕ BJP ಒಂದು ಸಂದೇಶವನ್ನು
ಕೊಡುವಂಥ ಪ್ರಯತ್ನ ಮುಂದಿನ ಚುನಾವಣೆಗೆ 2028ಕ್ಕೆ ಇದು ಸೆಮಿಫೈನಲ್ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಒಂದು ಸಂದೇಶವನ್ನು ಈ ಉಪಚುನಾವಣೆ ಮೂಲಕ ಕೊಡೋದಕ್ಕೆ ಸಾಧ್ಯ ಆಗುತ್ತಾ? ನಾವು ಯುವಕರಿಗೆ ಅವಕಾಶ ಕೊಡ್ತಾ ಇದ್ದೀವಿ. ನಾವು ಯುವ ರಾಜಕಾರಣಿಗಳನ್ನು, ಅಂದರೆ ಅದರಲ್ಲೂ ಕೂಡ ಯಾವುದೇ ಕುಟುಂಬದ ಹಿನ್ನೆಲೆ ಇಲ್ಲದೆ ಇರುವಂಥ ಅವರಿಗೆ ಅವಕಾಶ ಕೊಡ್ತೀವಿ. ಕುಟುಂಬ ರಾಜಕಾರಣ ಅಥವಾ ಯಾವುದೋ ಒಂದು ಸಮುದಾಯದ ಓಲೈಕೆ ಮಾಡೋದಿಲ್ಲ ಅನ್ನುವಂಥ ಮೆಸೇಜನ್ನು ಕೊಡೋದಕ್ಕೆ ಜಿ ಬಿ ವಿನಯ್ ಕುಮಾರ್ ಅವರಿಗೆ ಟಿಕೆಟ್ ಕೊಡುವಂಥ ಸಾಧ್ಯತೆ ಇದೆಯಾ ಅನ್ನುವಂಥದ್ದು ಸದ್ಯಕ್ಕೆ ಕುತೂಹಲ. ಹಾಗೇನಾದರೂ ಆದರೆ ದಾವಣಗೆರೆಯಲ್ಲಿ BJPಯ ಯುವ ಅಭ್ಯರ್ಥಿ ಭರ್ಜರಿ ಪೈಪೋಟಿಯನ್ನು ಕೊಡೋದ್ರಲ್ಲಿ ಅನುಮಾನ ಇಲ್ಲ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.